ಕಸ ವಿಲೇವಾರಿ ಘಟಕದಿಂದ ಆ ಊರಿಗೆ ನರಕನ ದರ್ಶನ ಆಗ್ತಾ ಇದೆ. ಯಾಕಂದ್ರೆ ಕಸ ಸುಡ್ತಾ ಇದ್ದಾರೆ, ದಟ್ಟ ಹೊಗೆ ಆವರಿಸಿಕೊಳ್ತಾ ಇದೆ, ಜನಕ್ಕೆ ರೋಗ ರುಜಿನಗಳು ಬರ್ತಾ ಇದೆ. ಇನ್ನು ನದಿ ಬೋರ್ವೆಲ್ ನೀರು ಕೂಡ ಇದರಿಂದ ಕಲುಷಿತವಾಗ್ತಾ ಇದೆ. ಕಸ ವಿಲೇವಾರಿಯೇ ದೊಡ್ಡ ಚಾಲೆಂಜ್ ಆಗಿದೆ ಆ ಗ್ರಾಮಕ್ಕೆ. ಕಸ ಸುಡ್ತಾ ಇದ್ದಾರೆ, ಹೊಗೆ ಆವರಿಸಿಕೊಂಡಿದೆ. ಪರಿಣಾಮ ಈ ಅಂತರ್ಜಲ, ಒಂದ್ ಕಡೆ ನದಿ, ಇನ್ನೊಂದ್ ಕಡೆ ಬೋರ್ವೆಲ್, ಆ ನೀರು ಕೂಡ ಕಲುಷಿತವಾಗ್ತಾ ಇದೆ. ಹಾಗಾಗಿ ಜನ ಈ ಕಸದಿಂದ ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಆಗ್ತಿರುವಂತ ಒಂದು ಊರಿನ ಸಮಸ್ಯೆ ಇದು. ಕಸ ವಿಲೇವಾರಿ ಘಟಕದಿಂದ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಸುಡ್ತಾ ಇದ್ದಾರೆ, ಹಂಗಾಗಿ ವಿಪರೀತ ಹೊಗೆ ಆವರಿಸ್ಕೊಳ್ತಾ ಇದೆ, ನೀರು ಕೂಡ ಕಲುಷಿತವಾಗ್ತಾ ಇದೆ, ಇನ್ನು ರೋಗ ರುಜಿನಗಳು ಬರ್ತಾ ಇದೆ. ಆ ಊರಿನಲ್ಲಿ ಪರಿಸ್ಥಿತಿ ಹೆಂಗಿದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ISO ಸರ್ಟಿಫಿಕೇಟ್ ಇಲ್ಲದಂತ ಒಂದು ಬೋಗಸ್ ಕಂಪನಿಯ ಆ ಮೆಷಿನರಿ ಅದು. ಅಲ್ಲಿ ಇರತಕ್ಕಂಥ ಘನತ್ಯಾಜ್ಯದ ನೀರುಗಳೆಲ್ಲ ಹರಿದು ಕುಡಿಯುವ ನೀರು ಪೈಷನ್ ನದಿಗೆ ಸೇರ್ತಾ ಇದೆ. ಕಸದ ಸಮಸ್ಯೆಯಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಪ್ರಕೃತಿಯ ನಡುವೆ ಸ್ವಚ್ಛ ವಾತಾವರಣದ ನಡುವೆ ಇದ್ದ ಗ್ರಾಮಕ್ಕೆ ನಗರವಾಸಿಗಳು ಬಳಸಿ ಎಸೆದ ತ್ಯಾಜ್ಯಗಳನ್ನ ಕಳೆದ 20 ವರ್ಷಗಳಿಂದ ನಿರಂತರ ಸುರಿಯಲಾಗ್ತಾ ಇದೆ. ತ್ಯಾಜ್ಯ ಸುರಿದು ಇದ್ದ ಜಾಗವೆಲ್ಲ ತ್ಯಾಜ್ಯದಿಂದ ತುಂಬಿದ ಬಳಿಕ ಪಕ್ಕದಲ್ಲಿದ್ದ ಅರಣ್ಯದೊಳಗೂ ಕಸವನ್ನ ಸುರಿಯೋ ಪ್ರಕ್ರಿಯೆ ನಡೀತಾ ಇದೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪೆರಾಜಿಯ ಕಲ್ಚರ್ಪೆ ಎನ್ನುವ ಗ್ರಾಮದ ಸದ್ಯದ ಸ್ಥಿತಿ. ಸುಳ್ಯ ತಾಲೂಕಿನ ಪೆರಾಜಿಯ ಕಲ್ಚರ್ಪೆ ಪ್ರದೇಶದಲ್ಲಿ ಜನವಸತಿ ಇದೆ. ಈ ಕಾರಣಕ್ಕೆ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಅವಕಾಶ ನೀಡಬಾರದು ಅಂತ 2007ರಲ್ಲಿ ಈ ಭಾಗದ ಜನ ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿತ್ತು. ತ್ಯಾಜ್ಯ ವಿಂಗಡಿಸಿ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡೋಕೆ ಸೂಚನೆ ಕೊಟ್ಟಿತ್ತು. ಮಲಿನವಾದ ನೀರನ್ನ ಯಾವುದೇ ಕಾರಣಕ್ಕೂ ನದಿ, ಹಳ್ಳ, ಕೊಳ್ಳಗಳಿಗೆ ಬಿಡದಂತೆ ಸೂಚಿಸಿತ್ತು. ಆದರೆ ಈ ಎಲ್ಲಾ ಷರತ್ತುಗಳನ್ನ ಗಾಳಿಗೆ ತೂರಿ ಸುಮಾರು 20 ವರ್ಷಗಳಿಂದಲೂ ಇಲ್ಲಿ ಕಸ ವಿಲೇವಾರಿ ಮಾಡಲಾಗ್ತಾ ಇದೆ. 10 ವರ್ಷದ ಹಿಂದಷ್ಟೇ ತ್ಯಾಜ್ಯ ಸುಡೋ ಯಂತ್ರವನ್ನ ಅಳವಡಿಸಲಾಗಿದೆ. ತ್ಯಾಜ್ಯ ಉರಿದ ಹೊಗೆ ಅಕ್ಕಪಕ್ಕದ ಮನೆಗಳಿಗೂ ಹರಡುತ್ತಿದೆ. ಹಲವರಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಪೂವಾಜೆ ರಕ್ಷಿತಾರಣ್ಯದ ಒಳಗೂ ತ್ಯಾಜ್ಯ ಸುರಿಯಲಾಗ್ತಾ ಇದೆ. ಪಾಯಶ್ವಿನಿ ನದಿ ಮಲಿನವಾಗ್ತಾ ಇದೆ. ತ್ಯಾಜ್ಯ ನೀರಿನಿಂದಾಗಿ ಬಾವಿ ನೀರು ಕಲುಷಿತಗೊಳ್ತಾ ಇದೆ. ಸೊಳ್ಳೆ ಮತ್ತು ವಿಚಿತ್ರ ಕೀಟಗಳು ಈ ಭಾಗದ ಜನರ ಬದುಕನ್ನೇ ಹೈರಾಣಾಗಿಸಿದೆ. ಈಗಲೂ ಸ್ವಲ್ಪ ಹೊಗೆಯ ಅಂಶ ಏನಾದರೂ ಬಂದರೆ ಶುರುವಾಗ್ತದೆ. ಈಗಲೂ ನಾನು ಮಾತ್ರೆ ಕೊಡದೆ ಬಂದದ್ದು. ಇದು ಹೊಗೆ ಬಿಟ್ಟರೆ ನೆರೆಯ ಗ್ರಾಮ ಪೆರಾಜೆ ಅಂದರೆ 200 ಮೀಟರ್ನ ವ್ಯಾಪ್ತಿಯ ಒಳಗೆ ಇರೋದು ಇದು ಪೆರಾಜೆ ಗ್ರಾಮ ಪಂಚಾಯಿತಿ. ಅವರು ಸುಮ್ಮನೆ ಕೂತಿದ್ದಾರೆ. ಅಲ್ಲಿ ಮನೆಯವರೆಲ್ಲ ಇದು ತಡೆಯಲಿಕ್ಕಾಗೋದಿಲ್ಲ ಅಂತೇಳಿ ಒಮ್ಮೆ ಶಾಸಕರು ಮೀಟಿಂಗ್ ಮಾಡುವ ದಿವಸ ಅರ್ಜಿ ಕೊಟ್ಟಿದ್ದಾರೆ. ಇಲ್ಲಿಂದ ಅದನ್ನು ಸರಿಪಡಿಸಬೇಕು, ನಮಗೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೂ ಕ್ಯಾರೇ ಇಲ್ಲ. ನಿರ್ಲಕ್ಷ್ಯ ಅಂತ ಹೇಳಿದರೆ ಅತಿ ನಿರ್ಲಕ್ಷ್ಯ ನಗರ ಪಂಚಾಯಿತಿಯವರದ್ದು. ISO ಸರ್ಟಿಫಿಕೇಟ್ ಇಲ್ಲದಂಥ ಒಂದು ಬೋಗಸ್ ಕಂಪನಿಯ ಆ ಮೆಷಿನರಿ ಅದು. ಈ ಡಂಪಿಂಗ್ ಯಾರ್ಡನಲ್ಲಿ ಮಾಡಿ ಇಲ್ಲಿ ಜನಗಳಿಗೆ ಆಗತಕ್ಕಂಥ ಸಮಸ್ಯೆ, ಆರೋಗ್ಯದಲ್ಲಿ ಬರತಕ್ಕಂಥ ಏರುಪೇರುಗಳ ಬಗ್ಗೆ ಸೆಳೆವಾಗಿರತಕ್ಕಂಥ ಎಲ್ಲ ಸಂಘಟನೆಯವರು, ಜನಗಳು ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಒಂದು ರೀತಿಯ ಭರವಸೆಯನ್ನು ಕೊಡುವುದಲ್ಲದೆ ಯಾವುದೇ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿಲ್ಲ. ಮಳೆಗಾಲದಲ್ಲಿ ಈ ಘನತ್ಯಾಜ್ಯ ಯಾವ ರೀತಿ ಇರ್ಬೋದು? ಅಲ್ಲಿ ಇರತಕ್ಕಂಥ ಘನತ್ಯಾಜ್ಯದ ನೀರುಗಳೆಲ್ಲ ಹರಿದು ಕುಡಿಯುವ ನೀರು ಪೈಷನ್ ನದಿಗೆ ಸೇರ್ತಾ ಇದೆ. ಕಸದ ಸಮಸ್ಯೆಯಿಂದ ತುಂಬ ಸಮಸ್ಯೆ ಆಗ್ತಿದೆ. ಆರೋಗ್ಯದ ಬಗ್ಗೆಯೂ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೂ ಹಾಗೆ ಸಾಯಂಕಾಲ ಅವರು ಶಾಲೆ ಬಿಟ್ಟು ಟ್ಯೂಷನಿಗೆ ಹೋಗಿ ಬರುವಾಗ 6-7 ಗಂಟೆ ಆಗ್ತದೆ. ಆವಾಗ ಇಲ್ಲಿ ಆನೆಗಳ ಉಪದ್ರ, ಈ ಕಸ ತುಂಬಿ ಇಲ್ಲಿ ಚಿರತೆ, ಆನೆ ಎಲ್ಲ ಬಂದು ಮಕ್ಕಳಿಗೂ ಇಲ್ಲಾಗಿ ರೋಡಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ. ದೊಡ್ಡ ಸೊಳ್ಳೆ ಅದು ಕಚ್ಚಿದ್ರೆ ಒಂದು 4-5 ದಿವಸ ಮಕ್ಕಳಿಗೆಲ್ಲ ಕೆಂಪು ಗಾಯದಾಗಿ ಇರ್ತವೆ. ಕಸ ವಿಲೇವಾರಿ ಘಟಕದ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ಹಲವಾರು ಬಾರಿ ಅಧಿಕಾರಿಗಳ, ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದಾರೆ. ಸಂಸ್ಕರಣಾ ಘಟಕಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದು ಜಾಗದ ಹಸ್ತಾಂತರ ಪ್ರಕ್ರಿಯೆಗಳು ಮುಗಿಯುವ ಹಂತದಲ್ಲಿದೆ. ಕಸವನ್ನು ನೆಲಬರ್ತಿ ಜಾಗ ಇಲ್ಲ, ಅದರಿಂದ ಸಮಸ್ಯೆ ಆಗಿದೆ ಸರ್. ಅದು ಇಷ್ಟಿನವರೆಗೆ ಸರ್ ನಾವು ಒಂದು ಕಲ್ಚರ್ಪಲ್ಲಿ ಬರ್ನ್ ಮಾಡ್ತಿದ್ದವ್ರಿಗೆ ಅವ್ರ ಮುಖಾಂತರನೇ ಕಸ ಎಲ್ಲ ವಿಲೇವಾರಿ ಮಾಡಿದ್ದೀವಿ ಸರ್. ಈಗ ನಮಗೆ ಸರ್ವೆ ನಂಬರ್ 91/A1ರಲ್ಲಿ 4 ಎಕರೆ 20 ಗುಂಟೆ ಜಾಗ ಮಂಜೂರಾಗಿದೆ ಸರ್. ಈಗ ನಮಗೆ ಅದು AC ಸರ್ ಆಫೀಸಲ್ಲಿದೆ. ಅಲ್ಲಿಂದ ಈ ತಿಂಗಳಲ್ಲಿ ಆಗುತ್ತೆ ಸರ್. ಅದು
ಈ ವಾರದಲ್ಲಿ ಆಗುತ್ತೆ ನಮ್ಮಂತ ಆಗುತ್ತೆ. ಅದಾದ ನಂತರ ಇದೆಲ್ಲ ಸಮಸ್ಯೆ ಬಗೆಹರುತ್ತೆ ಸರ್, ತೊಂದರೆ ಇಲ್ಲ. ಕಳೆದ 20 ವರ್ಷಗಳಿಂದ ಈ ಭಾಗದ ಜನರನ್ನ ವಂಚಿಸುತ್ತಿದ್ದ ನಗರ ಪಂಚಾಯತ್ ವಿರುದ್ಧ ಕಲ್ಚರ್ಪೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಘಟಕವನ್ನ ಶಿಫ್ಟ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಜಿತ್ ಕುಮಾರ್, ಪುತ್ತೂರು, ನ್ಯೂಸ್ 18 ಕನ್ನಡ. ಆ ಗ್ರಾಮದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಪರಿಹಾರಕ್ಕೋಸ್ಕರ ಗ್ರಾಮಸ್ಥರು ಕೇಳ್ತಾ ಇದ್ರು ಕೂಡ ಯಾರೊಬ್ರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಜಿತ್. ಸಮಸ್ಯೆ ಏನು ಅಂತ ನಾವು ವರದಿ ಮುಖೇನ ತೋರಿಸಿದ್ವಿ. ಸಂಬಂಧಪಟ್ಟವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ಮಳೆಗಾಲ ಬೇರೆ ಹೇಳಿ ಕೇಳಿ, ಹಂಗಾಗಿ ಒಂದ್ ಕಡೆ ಕಸ ದುರ್ವಾಸನೆ, ಇನ್ನೊಂದ್ ಕಡೆ ರೋಗ ರುಜಿನ ಬರುವಂತ ಸಾಧ್ಯತೆಗಳಿರೋದ್ರಿಂದ ಇದಕ್ಕೆ ಯಾರು ಸ್ಪಂದಿಸ್ತಿಲ್ವಾ? ಸುಮಾರು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಆ ಭಾಗದಲ್ಲಿ? ಈ ಒಂದು ಜಾಗದಲ್ಲಿ ಮತ್ತೆ ಸುಳ್ಯ ನಗರಸಭೆಯಲ್ಲಿ ಸಂಗ್ರಹವಾಗಿರುವಂತಹ ಕಸಗಳನ್ನು ಈ ಒಂದು ಕಲ್ಲರ್ಪೆ ಪ್ರದೇಶದಲ್ಲಿ ಹಾಕುವಂತಹ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪ್ರದೇಶದಲ್ಲಿ ಅರಣ್ಯ ಭೂಮಿ ಕೂಡ ಇದೆ. ಈ ಒಂದು ಅರಣ್ಯ ಭೂಮಿಯಲ್ಲಿ ಕೂಡ ಈ ಒಂದು ಕಸವನ್ನು ಹಾಕುವಂತದ್ದು ಈ ಒಂದು ವ್ಯವಸ್ಥೆಯನ್ನು ವಿರೋಧಿಸಿ ಈ ಭಾಗದ ಜನ ಹಲವು ಬಾರಿ ಈ ಒಂದು ನಗರಗಳಿಗೆ ಮತ್ತು ಇತರ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರು ಮತ್ತು ಕೆಲವು ಅಜಿತ್, ನಿಮ್ ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ನದಿ ಕೂಡ ಮಲಿನವಾಗ್ತಾ ಇದೆ, ಅಂತರ್ಜಲ ಬೋರ್ವೆಲ್ ಕೂಡ ಮಲಿನವಾಗ್ತಿದೆ, ಬಾವಿ ಸೇರಿ ಕಲುಷಿತ ನೀರ್ ಬರ್ತಾ ಇದೆ ಅಲ್ಲಿ, ಮತ್ತೆ ಸೊಳ್ಳೆ ಸೇರಿ ಕೀಟಬಾಧೆಗಳು ಆಗ್ತಿರೋದ್ರಿಂದ ಈ ಕಸದಿಂದಾಗಿ ಒಂದ್ ಕಡೆ ದುರ್ವಾಸನೆ, ಮತ್ತೊಂದ್ ಕಡೆ ಈ ರೋಗ ರುಜಿನಗಳ ಭೀತಿ ಆ ಊರಿನವ್ರನ್ನ ಕಾಡ್ತಾ ಇದೆ. ಕಲ್ಚರ್ಪೆ ಸುಳ್ಯದ ಒಂದು ಗ್ರಾಮ ಅದು. ಈಗ ಪ್ಲಾಸ್ಟಿಕ್ ಮತ್ತೆ ತ್ಯಾಜ್ಯದ ಹೊಗೆಯಿಂದ ನರಕದ ಪರಿಸ್ಥಿತಿಯನ್ನ ಈ ಊರಿನವರು ಫೇಸ್ ಮಾಡ್ತಾ ಇದ್ದಾರೆ. ನದಿ ನೀರು ಕಲುಷಿತವಾಗ್ತಾ ಇದೆ, ಬಾವಿ ಬೋರ್ವೆಲ್ ನೀರು ಕಲುಷಿತವಾಗ್ತಾ ಇದೆ. ಹಂಗಾಗಿ ಕಸದಿಂದಾಗಿ ನಮ್ಗೆ ಮುಕ್ತಿ ಕೊಡಿ, ಘಟಕ ಇಲ್ಲಿ ಬೇಡ, ಬೇರೆ ಕಡೆ ತಗೊಂಡೋಗಿ ಇದನ್ನ ಹಾಕಿ ಅಂತ ಹೇಳಿ ಜನ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಂಬಂಧಪಟ್ಟವರು ನೋಡೋಣ ಅಂತ ಹೇಳ್ತಾ ಇದಾರೆ ಬಿಟ್ರೆ ಸೂಕ್ತ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸ್ತಿಲ್ಲ. ಬಹುತೇಕ ಕಡೆ ಈ ನಗರದಿಂದ ಹೊರ ಭಾಗದಲ್ಲಿ ಇರ್ತಾವಲ್ಲ ಗ್ರಾಮಗಳು, ಇದೇ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇವೆ. ನಗರದಲ್ಲಿರುವಂತ ಕಸಗಳನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಘಟಕ ಅಂತ ಊರಿಂದ ಹೊರಗಡೆ ಮಾಡಿರ್ತಾರೆ, ಬಟ್ ಅಲ್ಲಿ ಗ್ರಾಮಸ್ಥರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಸುಳ್ಯ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಆಗಿರುವಂತ ಬಸವರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಈಗ ಕಸ ವಿಲೇವಾರಿ ಘಟಕದ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ. ಕಲ್ಚರ್ಪೆ ಗ್ರಾಮಸ್ಥರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಎಷ್ಟು ವರ್ಷದಿಂದ ಈ ತರ ಕಸ ಅಲ್ಲಿ ತಂದು ಸುರಿತಾ ಇದ್ದಾರೆ? ಘಟಕ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು? ಅಲ್ಲ, ಘಟಕ ಸ್ಥಾಪನೆಯಾಗಿ ಸುಮಾರು ಒಂದು 20 ವರ್ಷ ಆಗಿದೆ ಮೇಡಮ್. ಅಲ್ಲಿ ಬರ್ನಿಂಗ್ ಮಾಡ್ತಾ ಇದ್ರು, ಕಸ ಬರ್ನಿಂಗ್ ಆಗ್ತಾ ಇತ್ತು. ಈಗ ಏನಾಗಿದೆ, ಭಕ್ತರೆಲ್ಲ ಕಂಪ್ಲೇಂಟ್ ಮಾಡಿ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಪರ್ಮಿಷನ್ ಆಗಿಲ್ಲ. ಹಾಗಾಗಿ ಈಗ 4 ಎಕರೆ ಜಾಗ ಆಗಿದೆ ಮೇಡಮ್ ಈಗ ನಮ್ಗೆ. ಅದು ಯಾವ ಪ್ರದೇಶದಲ್ಲಿ? ಎಲ್ಲಿ? ಇಲ್ಲಿ ನಮ್ಮ ಟೌನ್ ಇಂದ ಆಚೆ 5 ಕಿಲೋಮೀಟರ್ ಆಚೆ ಇದೆ. ಸುತ್ತಮುತ್ತ ಯಾವ್ದು ಊರಿಲ್ವಾ ಅಲ್ಲಿ ಹತ್ರದಲ್ಲಿ? ಯಾವ್ದು ಇಲ್ಲ ಮೇಡಮ್, ಯಾವ್ದು ಊರಿಲ್ಲ. ಊರಿಲ್ಲ, ಅಲ್ಲಿ ಆಗಿದೆ. ಈಗ DC ಅವ್ರ ಹತ್ರ ಇದೆ ಮೇಡಮ್. ಅದು ಆದ ನಂತರ ನಾವು ಅಲ್ಲೆಲ್ಲ ಕ್ಲಿಯರ್ ಮಾಡ್ತೀವಿ ಮೇಡಮ್. ಅದು ಅಲ್ಲ, ಈಗ ಹೇಳಿ ಕೇಳಿ ಮಳೆಗಾಲ ಬೇರೆ ಶುರು ಆಗ್ತಿದೆ, ನಿಮ್ಗೂ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಕಸದ ಮಧ್ಯದಲ್ಲಿ ಪಾಪ ಇವ್ರು ಜೀವನ ಮಾಡೋದ್ ಹೆಂಗೆ ಅಲ್ವಾ? ಇಲ್ಲ, ಅದು ಕ್ಲಿಯರ್ ಮಾಡ್ತೀವಿ ಮೇಡಮ್, ತೊಂದ್ರೆ ಇಲ್ಲ. ಸರಿ, ಅಂದ್ರೆ ಇವಾಗ ಅಪ್ರೂವಲ್ ಎಲ್ಲ ಸಿಕ್ಕಿದೆ, ಏನ್ ಸಮಸ್ಯೆ ಇಲ್ಲ? DC ಹತ್ರ ಇದೆಯಾ? ಎಷ್ಟು ದಿನ ಬೇಕಾಗ್ಬೋದು, ಎಷ್ಟು ತಿಂಗಳು ಬೇಕಾಗ್ಬೋದು? ಇಲ್ಲ, ಈ ತಿಂಗಳಲ್ಲಿ ಆಗುತ್ತೆ ಮೇಡಮ್ ಎಲ್ಲ. ಫೈನ್. ಅಂದ್ರೆ ಅಲ್ಲಿ 4 ಎಕರೆ ಜಾಗ ಈಗ ತೋರಿಸ್ತಿದ್ದೀರಾ, ಅಲ್ಲಿ ಏನು ಸಮಸ್ಯೆ ಇಲ್ಲ, ಅಕ್ಕಪಕ್ಕ ಊರುಗಳೇನಿಲ್ಲ? ಸಮಸ್ಯೆ ಇಲ್ಲ ಮೇಡಮ್. ಅಲ್ಲಿ ಯಾವ್ದು ಊರು, ಯಾವ್ದು ಗ್ರಾಮ ಇಲ್ಲ ಮೇಡಮ್ ಅಲ್ಲಿ. ಇದನ್ನ ಆ ಊರ್ನವ್ರಿಗೆ ಹೇಳಿದೀರಾ ಸ್ವಲ್ಪ ದಿನ ತಡೀರಿ ಎಲ್ಲ? ಮೊನ್ನೆ ಬಂದಿದ್ರು, ಹೇಳಿದ್ದೆ ಅಲ್ಲ, ಮೊನ್ನೆ ಬಂದಿದ್ರು ಅವರು, ನಮ್ಮ ಗೋಕುಲ್ ದಾಸ್ ಅನ್ಬಿಟ್ಟು ಬಂದಿದ್ರು. ಅವ್ರಿಗೆ ಹೇಳಿದೀನಿ ಮೇಡಮ್, ಈ ತರ ಆಗಿದೆ ಸರ್ ಅಂತ ಅನ್ಬಿಟ್ಟು ಹೇಳಿದೆ ಮೇಡಮ್. ಅವ್ರು ಏನಂದ್ರು ಅವ್ರು ಅದಕ್ಕೆ? ಅಲ್ಲ, ಆಯ್ತು, ಕ್ಲಿಯರ್ ಮಾಡಿ ಆದಷ್ಟು ಬೇಗ ಅಂತ ಹೇಳಿದ್ರು. ಫೈನ್. ನಮ್ಮ ಆಶಯ ಕೂಡ ಅಷ್ಟೇ, ನೀವು ಅಂತ ಇದ್ದೀರಾ ಎಲ್ಲ ಪ್ರೋಸೆಸ್ ನಡೀತಾ ಇದೆ. 4 ಎಕರೆ ಜಾಗ ಆಗಿದೆ ಮೇಡಮ್, ಆಗಿದೆ. ಓಕೆ, ನಿಮ್ಮ ಮಾತಿನ ಮೇಲೆ ಭರವಸೆ ಇಡ್ತೀವಿ, ಸುದ್ದಿಯ ಫಾಲೋ ಅಪ್ ಅನ್ನು ಮಾಡ್ತೀವಿ. ನಮಗೆ ಬೇಕಾಗಿರೋದು ಅಷ್ಟೇ, ಅಂದ್ರೆ ಆ ಊರಿನವರಿಗೂ ಈ ಕಸದಿಂದ ಒಂದು ಮುಕ್ತಿ ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರೇ ಮಾತನಾಡಿದಕ್ಕೆ. ಇದು ಬಸವರಾಜ್ ಅವ್ರ ಮಾತು. ಅವ್ರು ಹೇಳಿದ ಪ್ರಕಾರ ಇವಾಗ ಎಲ್ಲ ಪ್ರೋಸೆಸ್ ನಡೀತಾ ಇದೆ. 4 ಎಕರೆ ಜಾಗನೂ ಮೀಸಲಿಟ್ಟಿದ್ದೀವಿ. DC ಹತ್ರ ಇದೆ ಫೈಲ್, ಇನ್ನೊಂದು ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇದೆ. ಅದು ಆಗ್ತಿದ್ದಂಗೆ ಈ ಘಟಕವನ್ನೇ, ಕಸದ ಘಟಕವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ಪ್ರಾಮಿಸ್ ಅನ್ನ ಅವ್ರು ನ್ಯೂಸ್ 18 ಮುಖೇನ ಮಾಡಿದ್ದಾರೆ. ಸುದ್ದಿಯ ಫಾಲೋ ಅಪ್ ಮಾಡ್ತೀವಿ.